ಹಾಯ್ ನಮಸ್ತೆ. ನಾನು ಶ್ವೇತಾ ರವಿ. ನಾನು ಶ್ವೇತಾ ರವಿ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಾನು ನನ್ನ ಚಾನಲ್ ಹೆಸರು ಕೂಡ ನನ್ನ ಹೆಸರು ಮೇಲೇ ಇಟ್ಟಿದ್ದೀನಿ. ಮುಂಚೆ HSR ಕನ್ನಡ ಬ್ಲಾಗರ್ಸ್ ಅಂತ ಇರ್ತಿತ್ತು. ಈಗ ನನ್ನ ಹೆಸರು ಮೇಲೆ ನಾನು ಅದನ್ನು ಮತ್ತೆ ರೀನೇಮ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ, ಸೋಷಿಯಲ್ ಮೀಡ್ಯಾದಲ್ಲೆಲ್ಲನೂ ನಂದು ಇದೇ ಹೆಸರಿರೋದು. ಸೊ ಯೂಟ್ಯೂಬ್ಗೂ ಇದನ್ನೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹೆಸರೇ ಕೊಟ್ಟಿದ್ದೀನಿ. ತುಂಬ ದಿನದಿಂದ ವೀಡಿಯೋ ಮಾಡಿರಲಿಲ್ಲ. ಇದು ಆಫ್ಟರ್ 2 ಇಯರ್ಸ್ ಅನ್ಬೋದು. ಅದಾದಮೇಲೆ ವೀಡಿಯೋ ಮಾಡ್ತಿರೋದು. ಮತ್ತು ಯೂಟ್ಯೂಬಲ್ಲಿ ವೀಡಿಯೋ ಹಾಕಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ವೀಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ ಮಾಡಲಿಕ್ಕೆ. ಸೊ ಮುಂಚೆ ಯಾವ ಥರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಪೋರ್ಟ್ ಕೂಡ ಬೇಕು ನನಗೆ. ತುಂಬ ಖುಷಿ ಆಗುತ್ತೆ, ಯಾಕಂತಂದರೆ ತುಂಬ ಚೇಂಜ್ ಆಗಿದ್ದೀನಿ. ಸೊ ಚೇಂಜ್ ಹೆಂಗಾದೆ, ಏನು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ. ನನಗೆ ಮುಂದೆ ಬರೋ ವೀಡಿಯೋದಲ್ಲೆಲ್ಲ ಅದನ್ನ ನೀವು ನೋಡ್ಬೋದು. ಇನ್ನು ಮುಂದೆ ಬರೋ ವೀಡಿಯೋದಲ್ಲೆಲ್ಲನೂ ಹೆಲ್ದಿ ಲೈಫ್ ಸ್ಟೈಲ್ ಯಾವ ರೀತಿ ಲೀಡ್ ಮಾಡೋದು, ಹೆಲ್ದಿ ಫುಡ್ ರೆಸಿಪೀಸು, ಪಾಸಿಟಿವ್ ಮೆಂಟಾಲಿಟಿ ಬಗ್ಗೆ, ಸೊ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಯಾರು ನಡೆಸ್ಬೇಕಂತಿದ್ದೀರೋ ಅಂಥವ್ರಿಗೆಲ್ಲನೂ ನನ್ನ ವೀಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ತುಂಬಾ ಟಿಪ್ಸ್ ಎಲ್ಲ ಸಿಗೋದಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅದ್ರ ಜೊತೆಗೆ ಇದು ನಮ್ಮದು ಡೈಲಿ ರುಟೀನು ಎಕ್ಸಸೈಸ್ದು ಒಂದು ವೀಡಿಯೋ ಕ್ಲಿಪ್ಸ್ ಇತ್ತು. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನಮ್ಮ ಡೇ ಸ್ಟಾರ್ಟ್ ಆಗೋದು ಇದೇ ರೀತಿ. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಂತ ಅಂದಾಗ ಒಂದು 10 ಮಿನಿಟ್ಸ್ ಆದರೂ ನಮ್ಮದು ಎಕ್ಸಸೈಸಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಅದ್ರ ಜೊತೆಗೆ ಇವತ್ತು ನಾನು ಏನು ವೀಡಿಯೋ ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಮತ್ತೆ ಅಂತ ಅಂದ್ಕೊಂಡಾಗ ನನಗೆ ಮೊದಲು ನೆನಪಾಗಿದ್ದು ರಾಯರು. ಯಾಕಂತಂದರೆ ನಾನು ಗುರುವಾರ ದಿನ ಅಂದ್ಕೊಂಡಿದ್ದೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ರಾಯರ ದರ್ಶನಕ್ಕಾಗಿ ಹೋಗಿದ್ದೆ ನಾನು. ಇದು ಜಯನಗರ 5th ಬ್ಲಾಕಲ್ಲಿ. ಸೊ ರಾಯರ ದರ್ಶನವೂ ಆಯಿತು, ಅದ್ರ ಜೊತೆಗೆ ಅವರ ಆಶೀರ್ವಾದ ಕೂಡ ನಂಗೆ ಸಿಕ್ತು. ಸೊ ತುಂಬ ಖುಷಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋ ನನ್ನ ವೀಡಿಯೋಸ್ಗೆಲ್ಲನೂ ನಿಮ್ಮ ಸಪೋರ್ಟ್ ಬೇಕು, ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲನೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.